ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಸೀಕೆಂಟ್ ಮೆಥಡ್ ಯೂಸ್ ಮಾಡಿಕೊಂಡು ಆಲ್ಜಿಬ್ರಾಯಿಕ್ ಆ್ಯಂಡ್ ಟ್ರಾನ್ಸೆಂಡೆಂಟಲ್ ಈಕ್ವೇಷನ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಆಲ್ಜಿಬ್ರಾಯಿಕ್ ಈಕ್ವೇಷನ್ ತೊಗೊಂಡಿದ್ದೀನಿ. ಇದನ್ನು ಸೀಕೆಂಟ್ ಮೆಥಡ್ ಯೂಸ್ ಮಾಡಿಕೊಂಡು ಹೆಂಗೆ ಸಾಲ್ವ್ ಮಾಡೋಣ ಅಂತ ನೋಡೋಣ. ಸೊ ಫಾರ್ಮುಲಾ ಬಂದು ಎಕ್ಸ್ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ 1 ಎಫ್ ಆಫ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎನ್ ಎಫ್ ಆಫ್ ಎಕ್ಸ್ ಎನ್ ಮೈನಸ್ 1 ಡಿವೈಡೆಡ್ ಬೈ, ಅಬ್ಸರ್ವ್ ಮಾಡಿ, f of xn minus f of xn minus f of xn minus 1. This is the formula. Okay. ಈಗ ಕ್ವೆಶ್ಚನ್ ನೋಡ್ಕೊಳ್ಳಿ. ಫೈಂಡ್ ದ ರಿಯಲ್ ರೂಟ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 5x ಪ್ಲಸ್ 1. ಇದು ಆಲ್ಜಿಬ್ರಾಯಿಕ್ ಈಕ್ವೇಷನ್. ಓಕೆನಾ. ಯೂಸಿಂಗ್ ಸೀಕೆಂಟ್ ಮೆಥಡ್ ಕ್ಯಾರಿ ಔಟ್ 4 ಇಟಿರೇಷನ್ಸ್. ಸೊ 4 ಇಟಿರೇಷನ್ಸ್ ಅಂತ ಹೇಳಿದ್ದಾರೆ. ಸೊ ನಾವು ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಗಿವನ್ ಈಕ್ವೇಷನ್ ಎಫ್ ಆಫ್ ಎಕ್ಸ್ ಅಂತ ತಗೋತೀವಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 5x ಪ್ಲಸ್ 1. ಇದು ಆಲ್ಜಿಬ್ರಾಯಿಕ್ ಈಕ್ವೇಷನ್ ಬಿಕಾಸ್ ಡಿಗ್ರಿ 3 ಇದೆ, ಕ್ಯೂಬಿಕ್ ಈಕ್ವೇಷನ್ ಇದು. ಓಕೆ. ಸೊ ಇದನ್ನು ಆಲ್ಜಿಬ್ರಾಯಿಕ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ನಮಗೆ ರಿಯಲ್ ರೂಟ್ ಬೇಕು. ಸೊ ರೂಟ್ ಬೇಕಂದ್ರೆ ಫಸ್ಟ್ ಪ್ರೊಸೀಜರ್ ಏನು ಅಂದರೆ, ಎಕ್ಸ್ಗೆ ವ್ಯಾಲ್ಯೂ ಕೊಡ್ತಾ ಹೋಗಬೇಕು. ಓಕೆ. ಪಾಸಿಟಿವ್ ವ್ಯಾಲ್ಯೂಸ್ ಕೊಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ 0 ಕೊಡೋಣ. 0 ಕೊಟ್ಟರೆ ನಿಮಗೆ ಎಫ್ ಆಫ್ 0 ಎಕ್ಸ್ ಇಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ, ಏನಾಗುತ್ತೆ 0 ಮೈನಸ್ 5 ಇಂಟು 0 ಅಂದರೆ 0 ಪ್ಲಸ್ 1, ನಿಮ್ಗೆ ಉಳಿಯೋದು 1 ಪ್ಲಸ್ 1 ಅಂದರೆ ಇದು ಪಾಸಿಟಿವ್ ವ್ಯಾಲ್ಯೂ, ಗ್ರೇಟರ್ ದ್ಯಾನ್ 0 ಅದೇ. ಓಕೆ. ಸೊ ಪಾಸಿಟಿವ್ ವ್ಯಾಲ್ಯೂ ಬಂತು ನಿಮಗೆ, ಕರೆಕ್ಟಾ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಡಿ. 1 ಕೊಟ್ಟರೆ ಎಫ್ ಆಫ್ 1 ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಇದೆ, ಸೊ 1 ಕ್ಯೂಬ್ ಅಂದರೆ 1, 5 ಇಂಟು 1 ಅಂದರೆ 5 ಪ್ಲಸ್ 1. ಸೊ ಏನು ಬರುತ್ತೆ ನಿಮಗೆ, ಮೈನಸ್ 4 ಪ್ಲಸ್ 1 ಅಂದರೆ ಮೈನಸ್ 3 ಬರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಬಂತು ಅಂದರೆ ಲೆಸ್ ದ್ಯಾನ್ 0. ಸೊ ದಿಸ್ ಈಸ್ ಅ ನೆಗೆಟಿವ್ ವ್ಯಾಲ್ಯೂ ಯು ಹ್ಯಾವ್ ಗಾಟ್. ಸೊ ನಮಗೆ ಒಂದು ಪಾಸಿಟಿವ್ ವ್ಯಾಲ್ಯೂ ಬರಬೇಕು, ಒಂದು ನೆಗೆಟಿವ್ ವ್ಯಾಲ್ಯೂ ಬರಬೇಕು, ಆರ್ ವೈಸ ವರ್ಸ. ಒಂದು ನೆಗೆಟಿವ್ ವ್ಯಾಲ್ಯೂ ಬರಬೇಕು, ಒಂದು ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಓಕೆ. ಸೊ ಎಫ್ ಆಫ್ 0 ತೊಗೊಂಡಿದ್ದಕ್ಕೆ ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಬಂತು, ಎಫ್ ಆಫ್ 1 ತೊಗೊಂಡಿದ್ದಕ್ಕೆ ನೆಗೆಟಿವ್ ವ್ಯಾಲ್ಯೂ ಬಂತು. ಓಕೆನಾ. ಅಕಸ್ಮಾತ್ ನಿಮಗೆ ಬರೀ ಪಾಸಿಟಿವ್ ವ್ಯಾಲ್ಯೂನೇ ಬರ್ತಿದೆ ಅಂದ್ಕೊಳ್ಳಿ, ಆವಾಗ ನೀವು ಎಕ್ಸ್ ವ್ಯಾಲ್ಯೂ 0 ಆದಮೇಲೆ 1 ಆಮೇಲೆ 2 ಆಮೇಲೆ 3 ಆಮೇಲೆ 4 ಆಮೇಲೆ 5 ಅಂತ ಚೆಕ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಚೆಕ್ ಮಾಡಬೇಕು, ಒಂದು ಪಾಸಿಟಿವ್ ವ್ಯಾಲ್ಯೂ ಬರಬೇಕು, ಒಂದು ನೆಗೆಟಿವ್ ವ್ಯಾಲ್ಯೂ ಬರಬೇಕು, ಅಥವಾ ಒಂದು ನೆಗೆಟಿವ್ ವ್ಯಾಲ್ಯೂ ಬರಬೇಕು, ಒಂದು ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಅಲ್ಲಿವರೆಗೂ ಎಕ್ಸ್ ವ್ಯಾಲ್ಯೂನ ಚೂಸ್ ಮಾಡ್ತಾ ಹೋಗಬೇಕು. ಓಕೆನಾ. ಹೀಗೆ ನಮಗೆ ಎಫ್ ಆಫ್ 0 ಇಸ್ ಈಕ್ವಲ್ ಟು ಪಾಸಿಟಿವ್ ವ್ಯಾಲ್ಯೂ 1 ಬಂತು, ಎಫ್ ಆಫ್ 1 ಇಸ್ ಈಕ್ವಲ್ ಟು ನೆಗೆಟಿವ್ ವ್ಯಾಲ್ಯೂ ಮೈನಸ್ 3 ಬಂತು. ಅವಾಗ ನಾವು ಏನು ಮಾಡ್ಕೋತೀವಿ ಅಂದರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿ ಡಿಕ್ಲೇರ್ ದಟ್ ದ ರೂಟ್ ಆಫ್ ದ ಈಕ್ವೇಷನ್ ಲೈಸ್ ಬಿಟ್ವೀನ್ ಎಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ 1. ಸೊ ಈ ಎಫ್ ಆಫ್ ಎಕ್ಸ್ ಇದೆಯಲ್ಲ ಈಕ್ವೇಷನ್ನು, ಅದಕ್ಕೆ ರೂಟ್ ಬಂದು 0,1 ಮಧ್ಯನೇ ಇದೆ ಅಂತ ನಾವು ಡಿಕ್ಲೇರ್ ಮಾಡ್ಕೋತೀವಿ. ಅರ್ಥ ಆಯ್ತಾ. ಸೊ ದ ರೂಟ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1. ಇಷ್ಟು ಬಂದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂದರೆ, ಇದನ್ನು x0 ಅಂತ ತಗೋಬೇಕು, ಇದನ್ನು x1 ಅಂತ ತಗೋಬೇಕು. ಫಸ್ಟ್ ವ್ಯಾಲ್ಯೂನ x0 ಅಂತ ತಗೋಬೇಕು. x0 ವ್ಯಾಲ್ಯೂ ಏನು 0. ನೆಕ್ಸ್ಟ್ ಎಫ್ ಆಫ್ x0 ಅಂತ ಬರ್ಕೋಬೇಕು. ಎಫ್ ಆಫ್ x0 ಅಂದರೆ 0. ಸೊ ಎಫ್ ಆಫ್ 0 ಆಯಿತು. ಎಫ್ ಆಫ್ 0 ನೀವು ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ವ್ಯಾಲ್ಯೂ ಏನು 1. ಓಕೆನಾ. ನೆಕ್ಸ್ಟ್ x1 ಅಂದರೆ ಏನು ತೊಗೊಂಡಿದ್ದೀರಾ 1. ಓಕೆ. ನೆಕ್ಸ್ಟ್ ಎಫ್ ಆಫ್ x1 ಅಂದರೆ ಎಫ್ ಆಫ್ 1 ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ವಾಟ್ ಈಸ್ ದ ವ್ಯಾಲ್ಯೂ ಮೈನಸ್ 3. ಓಕೆ. ಸೊ ದಿಸ್ ಇಸ್ ಗ್ರೇಟರ್ ದ್ಯಾನ್ 0, ದಿಸ್ ಇಸ್ ಲೆಸ್ ದ್ಯಾನ್ 0. ಓಕೆನಾ. ಸೊ x0 ಬಂತು, ಎಫ್ ಆಫ್ x0 ಬಂತು, x1 ಬಂತು, ಎಫ್ ಆಫ್ x1 ಬಂತು. ಸೊ ಈಗ ಫಾರ್ಮುಲಾದಲ್ಲಿ n ಇಸ್ ಈಕ್ವಲ್ ಟು 1 ತಗೋತೀನಿ. ಇಲ್ಲಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, n ಇಸ್ ಈಕ್ವಲ್ ಟು 1 ಹಾಕೊಂಡ್ರೆ ಫಾರ್ಮುಲಾಗೆ n ಇಸ್ 1 ಅಂದರೆ 1 ಪ್ಲಸ್ 1 2. ಸೊ x2. ಓಕೆ. ಇಲ್ಲಿ n ಇಸ್ ಈಕ್ವಲ್ ಟು 1 ಹಾಕೋತೀರಾ, 1 ಮೈನಸ್ 1 ಅಂದರೆ 0. ಸೊ x0. ಇಲ್ಲಿ n ಇಸ್ ಈಕ್ವಲ್ ಟು 1 ಹಾಕ್ತೀರಾ, ಎಫ್ ಆಫ್ x1. ಓಕೆ. ಇಲ್ಲಿ n ಇಸ್ ಈಕ್ವಲ್ ಟು 1 ಹಾಕಿದ್ರೆ x1. ಎಫ್ ಆಫ್ n ಇಸ್ ಈಕ್ವಲ್ ಟು 1 ಮೈನಸ್ 1 0. ಸೊ ಎಫ್ ಆಫ್ x0. ಅರ್ಥ ಆಯ್ತಾ. ಡಿವೈಡೆಡ್ ಬೈ ಎಫ್ ಆಫ್ x1, ಎಫ್ ಆಫ್ x2 ಬಂತು. ಇದನ್ನು ನಾವು ಫಸ್ಟ್ ಇಟಿರೇಷನ್ ಅಂತ ಕರಿತೀವಿ. ಓಕೆ. ಈಗ ನಮಗೆ ಏನೇನಿದೆ ಫಾರ್ಮುಲಾದಲ್ಲಿ, ಯಾವ್ಯಾವ ಕ್ವಾಂಟಿಟಿ ಗೊತ್ತು ನೋಡ್ಕೊಳ್ಳಿ. x0 ಇದೆ, ಸೊ x0 ವ್ಯಾಲ್ಯೂ ನಮಗೆ ಗೊತ್ತು 0. ಎಫ್ ಆಫ್ x1 ಇದೆ, ಎಫ್ ಆಫ್ x1 ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆಲ್ರೆಡಿ ಮೈನಸ್ 3. x1 ವ್ಯಾಲ್ಯೂ 1, ಎಫ್ ಆಫ್ x0 ವ್ಯಾಲ್ಯೂ 1. ಸೊ ಆಲ್ ದ ವ್ಯಾಲ್ಯೂಸ್ ವಿ ನೋ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. ಸೊ x2 ಇಸ್ ಈಕ್ವಲ್ ಟು x0 ಇಸ್ 0. ಎಫ್ ಆಫ್ x1 ಅಂದರೆ ಮೈನಸ್ 3. ಓಕೆ. ಮೈನಸ್ x1 ಅಂದರೆ 1.
ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 1 ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ 1 ಇಲ್ಲೇ ಇದೆ ನೋಡಿ ಬಂದಿದೆಯಲ್ಲ -3 ಓಕೆ ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 1 ಓಕೆ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 0 -1 ಡಿವೈಡೆಡ್ ಬೈ -3 -1 ಅಂದರೆ -4. ಸೊ ಎಷ್ಟು ಬರುತ್ತೆ x2? ಸೊ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ 1/4 ಬರುತ್ತೆ 0.25. ಸೊ ಫಸ್ಟ್ ಇಟಿರೇಷನ್ ಮಾಡಿದಾಗ ನಮಗೆ ರೂಟ್ ಏನು ಬಂತು x2 ವ್ಯಾಲ್ಯೂ 0.25 ಬಂತು. ಅರ್ಥ ಆಯ್ತಾ? ಈಗ ಸೆಕೆಂಡ್ ಇಟಿರೇಷನ್ಗೆ ಹೋಗಬೇಕು. ಹೌ ಮೆನಿ ಇಟಿರೇಷನ್ಸ್? 4 ಕ್ಯಾರಿ ಔಟ್ 4 ಇಟಿರೇಷನ್ಸ್ ಅಂತ ಕೇಳಿದ್ದಾನೆ ಕ್ವೆಶನಲ್ಲಿ. ನಾವು ಫಸ್ಟ್ ಇಟಿರೇಷನ್ ಕಂಪ್ಲೀಟ್ ಮಾಡಿದ್ದೀವಿ. x2 ವ್ಯಾಲ್ಯೂ ಏನು ಬಂತು? 0.25 ಬಂತು. ಈಗ x2 ಬಂದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೋಬೇಕು? ಎಫ್ ಆಫ್ x2 ಮಾಡ್ಕೋಬೇಕು. ಅಂದರೆ ಎಫ್ ಆಫ್ x2 ವ್ಯಾಲ್ಯೂ ಏನು ಬಂದಿದೆ? 0.25 ಬಂದಿದೆ. ಕರೆಕ್ಟಾ? ಸೊ ಎಫ್ ಆಫ್ x2 ಅಂತಂದರೆ ಎಫ್ ಆಫ್ ಎಕ್ಸ್ ಏನು? ಗಿವನ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ? x³ -5x + 1 ಕೊಟ್ಟಿದ್ದಾರೆ. ಅದರಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕಬೇಕು ನೀವು? 0.25ನ ಹಾಕಬೇಕು. ಆವಾಗ ಎಫ್ ಆಫ್ 0.25 ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 0.25 ಹೋಲ್ ಕ್ಯೂಬ್ ಓಕೆ -5 × 0.25 + 1 ಓಕೆನಾ? ಇದು ಎಫ್ ಆಫ್ x2. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಎಫ್ ಆಫ್ x2 ಈಸ್ ಎಫ್ ಆಫ್ 0.25 ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ -0.234375 ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಂದರೆ <0 ಕರೆಕ್ಟಾ? ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಸೊ ಈಗ n = 3 ತಗೊಂಡಿದ್ದಕ್ಕೆ ಫಾರ್ಮುಲಾದಲ್ಲಿ ನಮಗೆ x4 = x2 ಎಫ್ ಆಫ್ x3 -x3 ಎಫ್ ಆಫ್ x2 ಡಿವೈಡೆಡ್ ಬೈ ಎಫ್ ಆಫ್ x3 - ಎಫ್ ಆಫ್ x2 ಬರುತ್ತೆ. ಓಕೆನಾ? ಈಗ ಮತ್ತೆ ರಿಪೀಟ್ ದ ಪ್ರೊಸೀಜರ್. ಎಲ್ಲ ವ್ಯಾಲ್ಯೂಸು ನಿಮ್ಗೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ. ಎಲ್ಲ ವ್ಯಾಲ್ಯೂಸು ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. x3 ವ್ಯಾಲ್ಯೂ ಎಫ್ ಆಫ್ x2 ಡಿವೈಡೆಡ್ ಬೈ ಎಫ್ ಆಫ್ x3 ಮೈನಸ್ ಎಫ್ ಆಫ್ x2 ಈಸ್ ಮೈನಸ್ ಅಗೇನ್. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಎಲ್ಲ ವ್ಯಾಲ್ಯೂಸು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಫೋರ್ತ್ ರೂಟ್ x4 ಬಂದು 0.20174 ಬರುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಕ್ಯಾರಿ ಔಟ್ 4 ಇಟಿರೇಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ n = 4 ವರೆಗೂ ಮಾಡಬೇಕು ನಾವು. ಓಕೆನಾ? ಸೊ ಈಗ ಎಫ್ ಆಫ್ x4 ಮಾಡ್ತೀರಾ ಮತ್ತೆ. ಅಂದರೆ ಎಫ್ ಆಫ್ 0.20174 ಅಂದರೆ ಇದನ್ನ ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಫಂಕ್ಷನ್ ಏನು? x³ -5x + 1 ಅಂದರೆ 0.20174 ಹೋಲ್ ಕ್ಯೂಬ್ x³ -5 × 0.20174 + 1 ಓಕೆನಾ? ಆವಾಗ ಎಫ್ ಆಫ್ x4 ವ್ಯಾಲ್ಯೂ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಎಫ್ ಆಫ್ x4 ಬಂದು -0.0048 ಬರುತ್ತೆ ಆನ್ಸರ್. ಓಕೆನಾ? ಸೊ ಅದಕ್ಕೆ ನಂಬರ್ ಆಫ್ ಡೆಸಿಮಲ್ಸ್ ಜಾಸ್ತಿ ಇಟ್ಕೊಳ್ಳಿ. -0.00048 ಬರುತ್ತೆ ಎಫ್ ಆಫ್ x4. ಸೊ ದ ಲಾಸ್ಟ್ ಒನ್ ಫೋರ್ತ್ ಇಟಿರೇಷನ್ಗೆ n = 4 ತಗೋಬೇಕು ಫಾರ್ಮುಲಾದಲ್ಲಿ. ಸೊ ಫೈನಲಿ x5 ಏನು ಬರುತ್ತೆ ಅವಾಗ? x3 ಎಫ್ ಆಫ್ x3 x4 ಎಫ್ ಆಫ್ x3 ಓಕೆ x3 ಎಫ್ ಆಫ್ x4 minus x4 f of x3 divided by f of x4 minus f of x3 ಬರುತ್ತೆ. Okay, so x5 is equal to, so ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿ x3 f of x4 minus x4 f of x3 divided by f of x4 minus f of x3 ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲಾಸ್ಟಲ್ಲಿ ನಿಮಗೆ 0.20081 ಬರುತ್ತೆ. This is the fourth iterative value. Okay, so the previous iterative value 0.2017. Next last iterative value after 4 iterations you have got 0.20081. So this is the real root of the equation by bisection method. Okay, keep watching for more videos. Thank you.